ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನೀವೇನಾದರೂ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದರೆ, ನಾನು ಹೇಳುವಂಥ ಕೆಲವೊಂದಷ್ಟು 5 ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ ಆಗೇ ಆಗ್ತೀರಾ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ನ ನೀವು ಐಡ್ ಮಾಡಬೇಕಾಗುತ್ತೆ. ಸೊ ಏನು ಐಡ್ ಮಾಡಬೇಕು ಅಂತ ನೀವು ಇವಾಗ ಕೇಳ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರಾದರೂ ನಿಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ಯಾರಾದರೂ ವಾಚ್ ಮಾಡಿದ್ರೆ, ಸೊ ಅವ್ರು ಮೊದಲು ನೋಡೋದು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಂತ. ಸೊ ಅಕಸ್ಮಾತ್ ಏನಾದರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದರೆ ಅವ್ರು ಏನು ಅಂದ್ಕೊಳ್ತಾರೆ ಅಂತಂದರೆ, ಈ ಹುಡುಗನಿಗೆ ಏನು ನಾಲೆಡ್ಜ್ ಇಲ್ಲ, ಸುಮ್ಮನೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾನೆ, ಇವನು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದ ತಕ್ಷಣ ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ಕೊಂಡು ಅವರು ಕೂಡ ಸಬ್ಸ್ಕ್ರೈಬರ್ ಆಗಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಚಾನಲ್ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಗಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಅಂತ ಅಂದ್ಕೊಳ್ಳಿ, ಆವಾಗ ಅವರು ಅಷ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇರೋದನ್ನ ನೋಡ್ತಾರೆ. ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಅವರೇ ಅಂತಂದರೆ ಏನೋ ನಾಲೆಡ್ಜ್ ಇರಬೇಕು ಅಂದ್ಕೊಂಡು ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಾದರೂ ಕಮ್ಮಿ ಇದ್ದರೆ ಫಸ್ಟು ಹೈಡ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಜನ ಕಮ್ಮಿ ಇರುತ್ತೆ ಸಬ್ಸ್ಕ್ರೈಬರ್ಸ್, ಆ ಒಂದು ಕಾರಣಕ್ಕೆ ಹೈಡ್ ಮಾಡಿ. ಸೊ ಎಲ್ಲಿ ತನಕ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್, ನಿಮ್ಮ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ನೀವು ಹೈಡ್ ಮಾಡಿ ಇಟ್ಟಿರಿ. ಸೊ ಯಾವಾಗ 1,000 ಸಬ್ಸ್ಕ್ರೈಬರ್ ಆಗ್ತಾರೆ, ಸೊ ಖಂಡಿತವಾಗ್ಲೂ ಆವಾಗ ನೀವು ಅನ್ಹೈಡ್ ಮಾಡ್ಕೋಬೋದು. ಏನಕ್ಕೆ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು ತುಂಬ ಕಷ್ಟ ಯೂಟ್ಯೂಬಲ್ಲಿ. ಸೊ ಸಬ್ಸ್ಕ್ರೈಬರ್ಸ್ 1,000 ಆದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ನೋಡ್ಬಿಟ್ಟು ಪರವಾಗಿಲ್ಲ, ಇವನು 1,000 ಸಬ್ಸ್ಕ್ರೈಬರ್ಸ್ ಅವ್ರೆ ಅಂತಂದರೆ ಏನೋ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಮೊದಲನೇ ಕೆಲಸ ನೀವು ಇದು ಮಾಡಬೇಕು. ನಿಮಗೆ ಎರಡನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ಯಾರು ಇಂಟ್ರೋಸ್ಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇಂಟ್ರೋಸ್ ಆಗ್ತಾರೆ ಅಂತ ಅಂದ್ಕೊಂಡು ಅವ್ರ ರೀತಿ ಪ್ರೊಫೆಷನಲ್ ವೀಡಿಯೋ ಆಗುತ್ತೆ ನಮ್ಮದು ಅಂತ ಅಂದ್ಕೊಂಡು ಅವರು ಕೂಡ ಇಂಟ್ರೋಸ್ ಆಗ್ತಾರೆ, ಯೂಟ್ಯೂಬರ್ಸು ಕೂಡ, ಹೊಸ ಯೂಟ್ಯೂಬರ್ಸು. ಸೊ ಆ ರೀತಿ ಹಾಕೋದ್ರಿಂದ ಏನಪ್ಪ ಎಫೆಕ್ಟ್ ಅಂತಂದರೆ, ಇವಾಗ ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡಿದ್ರು ಅಂತ ಅಂದ್ಕೊಳ್ಳಿ, ಫಸ್ಟ್ ಟೈಮ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ಸೊ ಅವರು ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ತುಂಬ ಅವ್ರ ವೀಡಿಯೋ ನೋಡೋದಕ್ಕೆ ಬೇಜಾರಾಗುತ್ತೆ, ತುಂಬ ಇರಿಟೇಟ್ ಆಗಿಬಿಡ್ತಾರೆ. ಸೊ ಏನು ಇವನು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾನೆ, ವೀಡಿಯೋ ಬಗ್ಗೆ ಏನು ಹೇಳ್ತಾಯಿಲ್ಲ, ಆ ವಿಡಿಯೋ ಅದ್ರ ಬಗ್ಗೆ ಹೇಳೋದೇ ಕೊನೆ ತನಕ ತಗೊಂಡು ಹೋಗ್ತಾರೆ ಅಂತ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ಸೊ ಅವಾಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಆ ಒಂದು ಕಾರಣಕ್ಕೆ ನೀವು ಇಂಟ್ರೋಸ್ಗಳನ್ನ ಹಾಕೋದಕ್ಕೆ ಹೋಗ್ಬಿಡಿ. ಇವಾಗ ನೀವು ನೋಡಿರ್ಬೋದು, ನಾನು ಯಾವುದೇ ರೀತಿ ಇಂಟ್ರೋಸ್ಗಳನ್ನ ಹಾಕಲ್ಲ. ಮೊದಲು ಇಂಟ್ರೋಸ್ಗಳನ್ನ ಹಾಕ್ತಿದ್ದೆ, ಇವಾಗ ಯಾವುದೇ ರೀತಿ ಇಂಟ್ರೋಸ್ಗಳು ಹಾಕಲ್ಲ, ಪ್ಲೇನಾಗಿ ಮಾಡಿ ವೀಡಿಯೋನ. ಸೊ ನೀವು ಏನರ ಬಗ್ಗೆ ಮಾತಾಡೋಕ್ಕೆ ಬಂದಿರೋ ಅದ್ರ ಬಗ್ಗೆ ಫುಲ್ಲು ವೀಡಿಯೋ ಮಾಡಿ, ಅಷ್ಟು ಮಾಡಿದ್ರೆ ಸಾಕು. ಇವಾಗ ಎಲ್ರಿಗೂ ಗೊತ್ತಿದೆ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದು ಅಂತ ತುಂಬ ಜನಕ್ಕೆ ಗೊತ್ತಿದೆ. ಐ ಥಿಂಕ್ ಇವಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ. ಐ ಥಿಂಕ್ ಈ ಒಂದು ವೀಡಿಯೋ ಹೆಸರು ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ನಿಮಗೆ ಮೂರನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ವೀಡಿಯೋಸ್ ಮಾಡಿರ್ತೀರ ಯೂಟ್ಯೂಬ್ಗೆ, ತಮ್ಮನ್ನೆಲ್ಲ ನೀವು ವೀಡಿಯೋ ಮಾಡೋದಕ್ಕಿಂತ ಮುಂಚೆನೇ ತಮ್ಮನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ವೀಡಿಯೋಸ್ ಮೊದಲು ಮಾಡಿಬಿಡ್ತಾರೆ. ವೀಡಿಯೋಸ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಮೈಂಡಿಗೆ ಬಂದು ಕುತ್ಕೊಬಿಡುತ್ತೆ. ಸೊ ಯಾವಾಗ ಈ ವಿಡಿಯೋನ ಈಗಲೇ ಅಪ್ಲೋಡ್ ಮಾಡ್ಬಿಡೋಣ, ಬೇಗ ವ್ಯೂಸ್ ತಗೊಬಿಡೋಣ, ತಮ್ಮನೇಲಿ ಇವಾಗಲೇ ಒಂದು 5 ನಿಮಿಷ ಕ್ರಿಯೇಟ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡಿಬಿಡ್ತಾರೆ. ಸೊ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ನೀವು ವೀಡಿಯೋಸ್ನ ನಾಳೆ ಮಾಡ್ತೀರಾ ಅಂತಂದರೆ, ಎಕ್ಸಾಂಪಲ್ ಇವಾಗ ನಾಳೆ ವೀಡಿಯೋಸ್ನ ನೀವು ಮಾಡಬೇಕು, ಅದ್ರ ಬಗ್ಗೆ ಯಾವುದಾದ್ರೂ ಒಂದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತಂದರೆ ಅದ್ರ ನೆನ್ನೆ ನೀವು ತಮ್ಮನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಅಷ್ಟೇ. ಸೊ ನಾನು ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತಂದರೆ ಅದ್ರ ಹಿಂದಿನ ದಿನವೇ ನಾನು ತಮ್ಮನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ನೈಟ್ ಟೈಮ್ ಮಾಡ್ತೀನಿ ತಮ್ಮನ್ನೆಲ್ಲ. ಸೊ ಏನಕ್ಕೆ ಅಂತಂದರೆ ಸ್ವಲ್ಪ ಫ್ರೀ ಮೈಂಡ್ ಇರುತ್ತೆ, ಯಾವುದೇ ರೀತಿ ಇರುತ್ತೆ, ಟೆನ್ಷನ್ ಇರೋಲ್ಲ. ಸೊ ಆ ಒಂದು ಕಾರಣಕ್ಕೆ ನೈಟ್ ಟೈಮಲ್ಲಿ ಸೊ ಫ್ರೀಯಾಗಿ ತಮ್ಮನೇಲಿ ಏನೇನು ಬೇಕು ಯೋಚನೆ ಮಾಡಿ ತುಂಬ ಚೆನ್ನಾಗಾಗೋಂಗೆ ತಮ್ಮನೇಲಿ ಮಾಡ್ಕೊಳ್ತೀನಿ. ಬೆಳಗ್ಗೆ ವೀಡಿಯೋಸ್ಗಳನ್ನ ಮಾಡ್ತೀನಿ. ವೀಡಿಯೋ ಮಾಡಾದ್ಮೇಲೆ ಸಂಜೆ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ನೀವು ಕೂಡ ತಮ್ಮನೆಲ್ಲ ಒಂದು ದಿನ ಹಿಂದೆನೇ ಮಾಡ್ಕೊಳ್ಳಿ. ಸೊ ನೀವು ಯಾವ ವೀಡಿಯೋ ಮಾಡಬೇಕು ಅದ್ರ ಬಗ್ಗೆ ತಮ್ಮನೆಲ್ಲ ಮೊದಲು ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ತಮ್ಮನೇಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿ ತಮ್ಮನೆಲ್ಲ ಹಾಕಿರ್ತೀರ, ಸೊ ಅದ್ರ ಮೇಲೆ ನಿಮಗೆ ವ್ಯೂಸ್ ಬರೋದಕ್ಕೆ ಸಾಧ್ಯ. ಸೊ ಆ ಒಂದು ಕಾರಣಕ್ಕೆ ತಮ್ಮನೇಲ್ ಮೇಲೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆ 4ನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. 4ನೇ ಟಿಪ್ಸ್ ಏನಪ್ಪ ಅಂತಂದರೆ, ಹೊಸ ಯೂಟ್ಯೂಬರ್ಸ್ ಎಲ್ಲ ಏನು ಮಾಡಿ ಅಂತಂದರೆ, ನೀವು ಬೆಳಗ್ಗೆ ಹೊತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಬೆಳಗ್ಗೆ ಹೊತ್ತು ಬೆಳಗ್ಗೆನೇ ಒಂದು 6-7 ಗಂಟೆಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ. ಏನಕ್ಕೆ ಅಂತಂದರೆ, ತುಂಬ ಜನ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸಂಜೆ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಅವರು ಸಂಜೆ ಟೈಮಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಪಬ್ಲಿಕ್ ಅವರು ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ವೀಡಿಯೋಸ್ಗಳು ಬೇಗ ಕ್ಲಿಕ್ ಆಗಿಬಿಡುತ್ತೆ. ಸೊ ನೀವು ಬೆಳಗ್ಗೆ ಹೊತ್ತು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಏನಪ್ಪ ಉಪಯೋಗ ಅಂತಂದರೆ, ಬೆಳಗ್ಗೆ ಹೊತ್ತು ತುಂಬ ಜನಗಳು ಫ್ರೀ ಇರ್ತಾರೆ. ಸೊ ಬೆಳಗ್ಗೆ ವೀಡಿಯೋಸ್ಗಳನ್ನ ನೋಡ್ತಾರೆ. ಜೊತೆಗೆ ನಿಮ್ಮ ವೀಡಿಯೋಸ್ ಸಜೆಸ್ಟಿಂಗ್ ಹೋದ್ರೂ ಹೋಗುತ್ತೆ. ಸೊ ಅವಾಗ ಸಜೆಸ್ಟಿಂಗಲ್ಲಿ ನಿಮ್ಮ ವೀಡಿಯೋಸ್ ಹೋದರೆ ಅವರು ಕ್ಲಿಕ್ ಮಾಡಿ ನೋಡ್ತಾರೆ, ಯಾರೋ ಹೊಸೊಬ್ಬರು ಯೂಟ್ಯೂಬರ್ ವೀಡಿಯೋ ಮಾಡಿದ್ದಾನೆ ಅಂತ ಅಂದ್ಕೊಂಡು ನೋಡ್ತಾರೆ. ಸಂಜೆ ಟೈಮಲ್ಲೆಲ್ಲ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ನೋಡೋದು. ಜೊತೆಗೆ ದೊಡ್ಡ ಯೂಟ್ಯೂಬರ್ಸು ಕೂಡ ಸಂಜೆ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು. ಸೊ ಬೆಳಗ್ಗೆ ಹೊತ್ತು ನಿಮಗೆ ಫ್ರೀ ಟೈಮ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಬೆಳಗ್ಗೆ ಹೊತ್ತು ಟಾರ್ಗೆಟ್ ಮಾಡಿ ಬೆಳಗ್ಗೆ ಹೊತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ನಾನಿವಾಗ ನಿಮಗೆ 5ನೇ ಟಿಪ್ಸ್ನ ತಿಳಿಸ್ಕೊಡ್ತೀನಿ. 5ನೇ ಟಿಪ್ಸ್ ಏನಪ್ಪ ಅಂತಂದರೆ,
ಹೊಸ ಯೂಟ್ಯೂಬರ್ಸು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಮಿನಿಮಮ್ ದಿನಕ್ಕೆ ಒಂದು 2-3 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ನೀವು ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗಿಬಿಟ್ರೆ ನಿಮ್ಮ ಚಾನಲ್ ಬೇಗ ಗ್ರೋತ್ ಆಗುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ. ಆ ಒಂದು ಕಾರಣಕ್ಕೆ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಹೊಸ ಯೂಟ್ಯೂಬರ್ಸು. ಜೊತೆಗೆ ಯೂಟ್ಯೂಬ್ ಅವರು ಕೂಡ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಬೇಗ ಸಜೆಸ್ಟ್ ಮಾಡ್ತಾರೆ ಬೇರೆ ಕಡೆಗೆ, ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಆಗೋ ರೀತಿ. ಸೊ ಆಗ ವೈರಲ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಸೊ ಈ ಒಂದು 5 ಟಿಪ್ಸ್ಗಳನ್ನ ನೀವೇನಾದರೂ ಹೊಸ ಯೂಟ್ಯೂಬರ್ಸ್ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿದ್ರೆ ಬೇಗ ನಿಮ್ಮ ಚಾನಲ್ಲು ಕೂಡ ಗ್ರೋತ್ ಆಗ್ತೀರಾ, ಜೊತೆಗೆ ಒಂದು ಒಳ್ಳೆ ಯೂಟ್ಯೂಬರ್ ಅಂತೂ ಹಾಗೆ ಆಗ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.